ಜೀವನದಲ್ಲಿ ಒಂದೇ ಒಂದು ಗುರಿಯನ್ನು ಯಾರು ಇಟ್ಕೊಂಡಿರ್ತಾರೆ ಅವರು ಯಶಸ್ಸಾಗ್ತಾರೆ. ಸಕ್ಸಸ್ ಅಲ್ಲಿರೋದು. 28 ಗುರಿಯ ಅಗತ್ಯ ಇಲ್ಲ ಜೀವನದಲ್ಲಿ. ಇದು ನಮಗೆ ಹೋಗಬೇಕು. ನಾನು ಹಾಗೆ ಅಂದ್ಕೊಂಡಿದ್ದೆ, ಎಲ್ಲ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು. ಇಲ್ಲ, 28 ಗುರಿಗಳ ಅಗತ್ಯವಿಲ್ಲ. ಒಂದೇ ಒಂದು ಗುರಿ ಇಟ್ಕೊಂಡ್ರೆ ಸಾಕು. ಆಮೇಲೆ ಉಪನಿಷತ್ತು, ವೇದ ಎಲ್ಲವೂ ಸತ್ಯವನ್ನು ಸಾರ್ತಾ ಇದೆ ಘಂಟಾಘೋಷವಾಗಿ. ಆದರೆ ನಾವು ಗುರಿ ಸಾಧಿಸೋದ್ರಲ್ಲಿ, ಆ ದಾರಿನಲ್ಲಿ ಸತ್ಯವನ್ನು ನಾವು ಕಂಡುಕೊಳ್ಬೇಕು. ನಾವೇ ಕಂಡುಕೊಳ್ಬೇಕು. ಯಾರ ಮೇಲೂ ಡಿಪೆಂಡ್ ಆಗೋ ಹಾಗಿಲ್ಲ. ನಾವೇ ನಮ್ಮ ಸತ್ಯವನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಒಂದೇ ಗುರಿ ಇಟ್ಕೋಬೇಕು, ಸತ್ಯ ನಾವೇ ಎಕ್ಸ್ಪ್ಲೋರ್ ಮಾಡಬೇಕು. ದಾರಿನಲ್ಲಿ ಹೋಗ್ತಾ ಇದ್ದಾಗ ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಯಾತನೆಗಳು ಬರುತ್ತೆ. ಆದರೆ ಇದಕ್ಕೆಲ್ಲ ಯಾರನ್ನೂ ಕಾರಣ ಮಾಡದೆ ನಾವು ಗೋ ಟು ದಿ ರೂಟ್ ಆಫ್ ದಿ ಕಾಸ್ ಆಫ್ ದಿ ಪ್ರಾಬ್ಲಮ್. ನಮಗೇನಾಗಿದೆ ಸಮಸ್ಯೆ, ನಮಗೆ ತೊಂದರೆ, ಆ ಕಾಸ್ಗೆ ಹೋಗಬೇಕು. ಆಗ ಗುರಿನ ನಾವು ಈಸಿಯಾಗಿ ತಲುಪ್ಬೋದು. ಗುರಿ ಒಂದೇ ಇಟ್ಕೊಂಡು ಸತ್ಯನ ಅನ್ವೇಷಣೆ ಮಾಡಿಕೊಂಡು ನಮ್ಮ ಇರುವಿಕೆಯನ್ನು ಸ್ವತಃ ನಾವೇ ಅನ್ವೇಷಣೆ ಮಾಡಿ ಅರ್ಥಕೋಬೇಕು. ನಮ್ಮ ಇರುವಿಕೆಯನ್ನು ನಾವೇ ಅರ್ಥಕೋಬೇಕು. ಹೀಗೆ ಮಾಡಿದಾಗ ಸತ್ಯದ ನಾನಾ ಭಂಗಿಗಳನ್ನು ನಾವು ನೋಡ್ತೀವಿ. ಜೊತೆಯಲ್ಲಿ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ ಈ ಒಂದು ಭಾವನೆಗಳು ಬಂದಾಗ ನಾವು ಅದನ್ನು ಮುಚ್ಚಿಡಬಾರ್ದು, ಸಪ್ರೆಸ್ ಮಾಡಬಾರ್ದು. ನಾವು ಅದರ ಆಳಕ್ಕೆ ಇಳಿಬೇಕು. ಇವೆಲ್ಲ ಸರ್ಫೇಸ್ ಎಮೋಷನ್ಸ್, ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಾವು ಒಳಗಡೆ ಇಳಿದಾಗ, ಅಂತರಾಳಕ್ಕೆ ಹೋದಾಗ ಹರ್ಷ ಆನಂದದ ಬುಗ್ಗೆ ಒಳಗಡೆ ಇದೆ. ಆವಾಗ ಗೊತ್ತಾಗತ್ತೆ ಎಲ್ಲಿ ಏನಿದೆಯೋ ಅದರ ಜೊತೆಗೆ ನಾವು ಇರುವಿಕೆಯಲ್ಲಿ ನಾವು ವಿರಮಿಸ್ತಾ ವಿಶ್ರಾಂತಿಯನ್ನ ಸಂಭ್ರಮಿಸಬಹುದು ಅಂತ. ಇದಕ್ಕಿಂತ ದೇವರ ಲೋಕ ಬೇರೆ ಇಲ್ಲ. ಹಾಗಿದ್ದಾಗ ಸಾವಿರಾರು ತಪ್ಪುಗಳು ಆಗ್ಬೋದು. ಒಂದೇ ಗುರಿ ಹೇಗಿದೆಯೋ ಹಾಗೆ ಒಂದೇ ಒಂದು ವಿಧದಲ್ಲಿ 1000 ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬಹುದು. 1000 ತಪ್ಪಿಗೆ 1000 ವಿಧ ಇಲ್ಲ. ಒಂದೇ ವಿಧ, ಅದರಲ್ಲಿ 1000 ತಪ್ಪನ್ನು ಸರಿಪಡಿಸ್ಕೋಬಹುದು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಅದನ್ನ ಧ್ಯಾನ ಅಂತ ಕರೀತಾರೆ, ಇಲ್ಲ ಬೋಧಿ ಅಂತ ಕರೀತಾರೆ, ಇಲ್ಲ ಎಚ್ಚರ ಅಂತಾರೆ. ನಾನು ಅರಿವು ಅಂತೀನಿ. ಏನ್ ಬೇಕಾದ್ರೂ ಹೇಳಿ, ಆ ಒಂದೇ ವಿಧದಲ್ಲಿ ಎಲ್ಲ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬೇಕು. ಆದರೆ ಗುರು ಆಗಲಿ ಅಥವಾ ಹಿತೈಷಿಗಳಾಗಲಿ ದೊಡ್ಡವರು ನಮಗೆ ಸ್ಟೆಪ್ ಬೈ ಸ್ಟೆಪ್ನ ಚಿಕ್ಕ ಮಕ್ಕಳಿಂದ ಹೇಳ್ಕೊಡ್ತಾರೆ. ನೋಡು, ನೀನು ಸತ್ಯವಿಲ್ಲದರ ಹಿಂದೆ ಹೋಗಬೇಡ, ಯಾವುದು ನಿಜವಲ್ವೋ ಅದ್ರ ಹಿಂದೆ ಹೋಗಬೇಡ ಅಂತ. ಎಷ್ಟು ಪ್ರಾಕ್ಟಿಕಲ್ ಅದು. ನಮಗೆ ಅದು ಹೋಗುವಾಗ ಗೊತ್ತಿಲ್ಲ, ಹೋದಾಗ ನಮ್ಗೆ ತಪ್ಪು ದಾರಿ ಅಂತ ಗೊತ್ತಾಗುತ್ತೆ. ನೀ ತಪ್ಪು ದಾರಿ ಅಂತ ಗೊತ್ತಾದಾಗ ಹೇಗೆ ಗೊತ್ತಾಗತ್ತೆ? ಕಷ್ಟ ಬರುತ್ತೆ, ಎಲ್ಲ ಬಂದಾಗ ತಿಳ್ಕೋಬೇಕು, ನಾನು ಸರಿಯಾದ ದಾರಿನಲ್ಲಿ ಹೋಗಿಲ್ಲ, ಅದಕ್ಕೆ ತೊಂದರೆ, ಯಾತನೆ, ಕಷ್ಟ, ದುಃಖ ಬರ್ತಾ ಇದೆ. ಹಾಗೆ ಅಂತ ಅದನ್ನ ತಪ್ಪಿಸ್ಕೊಂಡು ಹೋಗೋದು ಬೇಡ. ನಾವು ಅದನ್ನ ಎದುರಿಸ್ಬೇಕು ಅಥವಾ ಅದರ ಆಳಕ್ಕೆ ಇಳಿಬೇಕು. ಅದನ್ನ ಎಸ್ಕೇಪ್ ಆಗಬಾರ್ದು, ಆಳಕ್ಕೆ ಇಳಿಬೇಕು. ನಮ್ಮ ಇರುವಿಕೆಯ ಸತ್ಯವನ್ನ ನಾವು ತಿಳ್ಕೋಬೇಕು. ಇದೆಷ್ಟು ಪ್ರಾಕ್ಟಿಕಲ್ಲು. ಇದೇ ಉಪನಿಷತ್ನಲ್ಲಿ ಇರೋದು. ಇದು ಯಾವುದು ಶಾಸ್ತ್ರ ಅಲ್ಲ, ಶಾಸ್ತ್ರಕ್ಕೆ ಫಾಲೋ ಮಾಡೋದಲ್ಲ, ಎಥಿಕ್ಸ್ ಎಲ್ಲ. ಇದು ಪ್ರಾಕ್ಟಿಕಲ್. ಉಪನಿಷತ್ನಲ್ಲಿ ಪ್ರತಿಯೊಂದು ಇದೆ, ಆದರೆ ಎಲ್ಲ ಸೂತ್ರ ರೂಪದಲ್ಲಿದೆ. ಅಂದರೆ ಬರೀ ಸಂಕ್ಷಿಪ್ತವಾಗಿ ಟೆಲಿಗ್ರಫಿ ಥರ ಇರುತ್ತೆ. ಅದನ್ನು ಗುರುಗಳು ಅದನ್ನು ವಿಶಾಲ ಮಾಡಿ ವಿಶದವಾಗಿ ಅದನ್ನು ನಮಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳೋದನ್ನು ಅದನ್ನು ಬೋಧನೆ ಅಂತಾರೆ. ಯಾರು ಆ ಬೋಧನೆಯನ್ನು ಕೇಳ್ತಾರೆ ಅವರು ಬೋಧಿ ಪೂರ್ಣರು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ತಪ್ಪಿಗೂ ಕೂಡ ಒಂದೇ. 1000 ತಪ್ಪು ಮಾಡಿದ್ರು ಅದೇ ಬೀಗದ ಕೈ. 100 ತಪ್ಪು ಮಾಡಿದವನಿಗೂ ಒಂದೇ ಬೀಗದ ಕೈ, 1 ತಪ್ಪು ಮಾಡಿದವನಿಗೂ ಒಂದೇ ಬೀಗದ ಕೈ. ಅದಕ್ಕೆ ಗುರುಗಳ ಹತ್ರ ಹೋದ್ರೆ ನಿಮಗೆ ಏನೇ ರೋಗ ಇದ್ರೂ ಒಂದೇ ಔಷಧಿ, ಎಲ್ಲ ರೋಗಕ್ಕೂ ಒಂದೇ ಔಷಧಿ, ಎಲ್ಲ ತಪ್ಪಿಗೂ ಒಂದೇ ಸಮಸ್ಯೆಗೆ ಒಂದೇ ಪರಿಹಾರ, ಒಂದೇ ಗುರಿ, ಎಲ್ಲ ಒಂದೇ ಕಡೆ ಇದೆ, ಒಂದ್ರ ಬಗ್ಗೆನೇ ಇದೆ. ಹೀಗೆ ನಾವು ಆ ಬೋಧಿಪೂರ್ಣರಾಗಿದ್ದಾಗ ಗುರುಗಳ ಮಾತನ್ನ ನಾವು ಕೇಳ್ತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಅದು ಮುಖ್ಯ. ಬರೀ ಲೆಕ್ಚರ್ ಕೇಳೋದಲ್ಲ, ಇಂಪ್ಲಿಮೆಂಟ್ ಮಾಡ್ತೀವಿ. ಇಂಪ್ಲಿಮೆಂಟ್ ಮಾಡಿದಾಗ ಪ್ರತಿಯೊಂದು ಕೂಡ ಬೇರ್ ಸಮೇತ ನಮ್ಮ ಕಷ್ಟಗಳನ್ನ, ತೊಂದರೆಗಳನ್ನ ನಿವಾರಣೆ ಬೇರ್ ಸಮೇತ ಕಿತ್ತಾಕ್ಬೋದು. ನಾ ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ. ಆಶ್ರಮದಲ್ಲಿ ಕೆಲಸ ಮಾಡೋರಿಗೆ ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ. ನಾನು ನೋಡಿದಾಗ ವ್ಯತ್ಯಾಸ ಇರುತ್ತೆ, ನಿನ್ನೆಗೂ ಇವತ್ತಿಗೂ.
ಆಮೇಲೆ ಅನ್ಕೊಂಡೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನಲ್ಲ ಅಂತ. ಆಮೇಲೆ ನನಗೆ ಅರ್ಥ ಆಯಿತು, ಒಂದು ಮಿಷನ್ ತಗೊಂಡು ಎಲ್ಲವನ್ನು ಸವರು ಬಿಡ್ತಾನೆ ಗಿಡಗಳೆಲ್ಲ, ಅಲ್ಲಿ ಆ ಕಳ್ಳಿ ಗಿಡಗಳು, ಮುಳ್ಳಿ ಗಿಡಗಳು, ಕಂಬೆಗಳೆಲ್ಲ ಕಟ್ ಮಾಡ್ತಾನೆ. ಎಲ್ಲ ಚೆನ್ನಾಗಿ ಕಾಣ್ತಿದೆ. ಇವತ್ತು ನಾಳೆ ಒಂದು ಮಳೆ ಬಂದ ತಕ್ಷಣ ಎಲ್ಲ ಚಿಗುರ್ಕೊಳ್ಳುತ್ತೆ ಎಲ್ಲವೂ ಕೂಡ. ನಂಗೆ ಗೊತ್ತಾಯ್ತು. ಅವನಿಗೆ ಕರೆದು ಹೇಳಿದೆ, ನನಗೆ ತೋರ್ಸಕ್ಕೆ ನೀ ಕೆಲಸ ಮಾಡಬೇಡ, ಕ್ವಾಲಿಟಿ ಕೆಲಸ ಅಂದ್ರೆ ಸ್ವಲ್ಪನೇ ಜಾಗ ಆರಿಸ್ಕೊ, ಪ್ರತಿಯೊಂದು ಕಳೆಯನ್ನ ಬೇರ್ ಸಮೇತ ಕಿತ್ತಾಕು. ಆಗ ಇಲ್ಲದೆ ಇದ್ರೆ ಮಳೆ ಬಂದ್ರೆ ಮತ್ತೆ ಪ್ರಯೋಜನ ಆಗಲ್ಲ. ನಾನು ಇಷ್ಟು ಹಣ ಕೊಟ್ಟು ಮಾಡಿಸಿದ್ದು ಪುನಃ ಮುಂದಿನ ವಾರ ಅದನ್ನೇ ಮಾಡಬೇಕಾಗತ್ತೆ ಅಂತ. ಇದು ಬರೀ ಜೀವನದಲ್ಲಿ ಬರೀ ಕಳೆ ಕಿತ್ತೋದು ಹೊರಗಡೆದು ಮಾತ್ರ ಅಲ್ಲ, ನಮ್ಮಲ್ಲೂ ಕೂಡ ಕಾಮ, ಕ್ರೋಧ ಇತ್ಯಾದಿಗಳೆಲ್ಲ ಎಷ್ಟೊಂದು ಇದೆ. ಅದನ್ನೆಲ್ಲ ಬೇರ್ ಸಮೇತ ಕಿತ್ತಕ್ಕೆ ಒಂದೇ ಒಂದು ದಾರಿ, ಒಂದೇ ಒಂದು ಅದೇ ಧ್ಯಾನ ಅಥವಾ ಎಚ್ಚರವಾಗಿರುವುದು. ಅದರಲ್ಲಿ ಎಲ್ಲ ಬೇರ್ ಸಮೇತ ಕಿತ್ತಾಕ್ಬೋದು. ಇವಾಗ ಎಷ್ಟೋ ನಾವು ನಮ್ಮ ಕ್ರೋಧ, ಇವಾಗ ಕಾಮ ಫಾರ್ ಎಕ್ಸಾಂಪಲ್ ತಗೋಣ, ಉದಾಹರಣೆಗೆ ಕಾಮ ಅಥವಾ ಹೊಟ್ಟೆ ಉರಿ, ಈ ತರ ಯಾವ್ದಾದ್ರೂ ಒಂದು ನಮ್ಮಲ್ಲಿ ಆ ನೆಗೆಟಿವಿಟಿ ಇದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಬಹಳ ಮರ್ಯಾದೆಗೋಸ್ಕರ ತೋರಿಸ್ಕೊಳಲ್ಲ, ಅದನ್ನ ಇಟ್ಕೊಂಡ್ಬಿಡ್ತೀವಿ. ಯಾವಾಗ ಅದನ್ನ ಬೇರ್ ಸಮೇತ ನಾವು ಕಿತ್ತೋದಿಲ್ಲ, ಮೇಲ್ಗಡೆಯಿಂದ ನಾವು ಸಬರು ಬಿಡ್ತೀವಿ, ಸದಾಚಾರ ಮೇಲ್ಗಡೆ, ಒಳಗಡೆ ಅನಾಚಾರ ದುರಾಚಾರ ನಡೀತಾನೆ ಇರುತ್ತೆ. ಹಾಗೇನೆ ಎಲ್ಲ ಎಥಿಕ್ಸೂನು ಬರೀ ಹೊರಗಡೆಯಿಂದ ಫಾಲೋ ಮಾಡೋರು ಮಾರಲ್ ಆಗಿ ಒಳ್ಳೆಯವರಾಗಿದ್ರು ಕೂಡ ಅವ್ರ ಕ್ವಾಲಿಟಿ ಒಳಗಡೆ ಹೋಗ್ತಾ ಹೋಗ್ತಾ ದೇ ಸ್ಟಿಂಕ್. ಯಾಕೆ ಅಂದ್ರೆ ಅದು ಮೇಲ್ಗಡೆ ಬೇರನ್ನ ಕಿತ್ತಾಕಿಲ್ಲ. ನಾವು ಒಂದು ಈ ಕಾಮವನ್ನ ಒಳಗಡೆ ತುಂಬಿದ ತಕ್ಷಣ ಅದು ಒಂದು ಶಕ್ತಿ, ಅದು ಎನರ್ಜಿ, ಅದು ಇನ್ನೊಂದು ಕಡೆಯಿಂದ ಹೊರಗಡೆ ಬರುತ್ತೆ, ಕೋಪವಾಗಿ ಹೊರಗಡೆ, ಕ್ರೋಧವಾಗಿ ಹೊರಗಡೆ ಬರುತ್ತೆ. ಆ ರೀತಿ ಅದನ್ನ ಸಂಪೂರ್ಣವಾಗಿ ನಾವು ಹೋಗ್ಲಾಡ್ಸಕ್ಕಾಗೋದೇ ಇಲ್ಲ ಒಳಗಡೆಯಿಂದ. ಅದರಿಂದ ನೋಡಿ 1000 ವರ್ಷದಿಂದ ಎಷ್ಟೊಂದು ಧರ್ಮಗಳಿದೆ, ನಾವು ನೋಡ್ತಾನೆ ಇದ್ದೀವಿ. ಎಲ್ಲ ಧರ್ಮಗಳು ಕೂಡ ಅನುಕಂಪ, ಪ್ರೇಮ, ಯೂನಿವರ್ಸಲ್ ಬ್ರದರ್ಹುಡ್, ಯೂನಿವರ್ಸಲ್ ಫ್ರೆಂಡ್ಶಿಪ್, ಅನ್ಕಂಡೀಷನಲ್ ಲವ್ ಅಂತ ಮಾತಾಡ್ತಾನೆ ಇದೆ. ಆದರೆ ಎಲ್ಲವೂ ಕನಸಾಗೇ ಇದೆ ಯಾವ ಧರ್ಮನೂ ಕೂಡ. ಅಂದ್ರೆ ಇದೆಲ್ಲ ತುಟಿ ಅಂಚಿನ ಮಾತು, ನಾಲ್ಗೆ ತುದಿ ಮಾತು, ಒಣ ಮಾತು. ಪ್ರಸ್ತುತ ಈ ಮಾತುಗಳನ್ನ ಕೇಳಿ ಕೇಳಿ ಈ ಪದಗಳನ್ನೆಲ್ಲ ಯೂನಿವರ್ಸಾಲಿಟಿ, ಬ್ರದರ್ಹುಡ್ ಕೇಳಿ ಕೇಳಿ ವಾಕರ್ಗೆ ಬರುತ್ತೆ. ಯಾಕೆ ಅಂದ್ರೆ ಎಲ್ಲವೂ ಕೂಡ ಅದು ಸೀದೋಗಿದೆ, ಹಳಸೋಗಿದೆ. ಯಾಕೆ ಅದನ್ನ ಬರೀ ಮಾತಾಡ್ತಾ ಇರೋದ್ರಿಂದ ಇನ್ನು ಅದು ನಿಜವಾಗ್ಲೂ ಅದೊಂದು ಸೃಷ್ಟಿ ಆಗೇ ಇಲ್ಲ, ಆ ಕನಸು ನನಸಾಗೇ ಇಲ್ಲ. ಯಾಕೆ ಹಿಂಗಾಗಿದೆ ಅಂದ್ರೆ ನಮ್ಮಲ್ಲಿ ಸಂಪೂರ್ಣವಾಗಿ ಆ ಒಂದು ಸಂಕುಚಿತ ಮನಸ್ಸಿನಿಂದ ಹಾಗಾಗಿದೆ. ಸಂಕುಚಿತ ಮನಸ್ಸು. ನಾವು ತಿಳ್ಕೋಬೇಕು, ಒಂದು ಔಷಧಿ ಇದೆ, ಧ್ಯಾನ ಅನ್ನೋದೇ ಔಷಧಿ. ನಾವು ಬೇರೆ ಸಮೇತ ಕಿತ್ತಾಕದೆ ಇದ್ರೆ ಅದು ಬೇರೆ ರೀತಿ ಹೊರಗಡೆ ನಾವು ಸ್ವಲ್ಪ ಹೊತ್ತು ಶೋ ಮಾಡ್ಬೋದು, ಆಮೇಲೆ ಮಾಡೋಕ್ಕಾಗೋದಿಲ್ಲ. ಈ ಔಷಧಿ ಏನಿದೆ, ಧ್ಯಾನ ಅನ್ನೋ ಔಷಧಿ, ನಾವು ಯಾವಾಗ ಅದು ನಮ್ಮಲ್ಲಿ ಆಗತ್ತೆ ಅಂದ್ರೆ ಇದೊಂದು ದೊಡ್ಡ ರಾಸಾಯನಿಕ ಕ್ರಿಯೆ. ಆ ರಾಸಾಯನಿಕ ಕ್ರಿಯೆಯಲ್ಲಿ ಆ ಪ್ರೇಮ ಅನ್ನೋದು ನಮ್ಮಲ್ಲಿ ಬರುತ್ತೆ. ಕಾಮದಿಂದ ಪ್ರೇಮವಾಗುವ ಒಂದು ಸಂಪೂರ್ಣ ಪರಿವರ್ತನೆ, ರೂಪಾಂತರ ಆಗ್ಬೇಕಾದ್ರೆ ಅದು ಒಂದು ಶಕ್ತಿ ಅಂತ ಹೇಳಿದೆ ನಾನು. ಕಾಮವನ್ನ ಒಳಗಡೆ ಇಟ್ರೆ ಕೋಪದ ತರ ಬರುತ್ತೆ. ಕಾಮನ ಅದನ್ನ ನಾಶ ಮಾಡಕ್ಕಾಗಲ್ಲ, ಆ ಶಕ್ತಿಯನ್ನ ಅದನ್ನ ಪರಿವರ್ತನೆ ಮಾಡಬೇಕು, ರೂಪಾಂತರ ಮಾಡಬೇಕು. ಬೇರ್ ಸಮೇತ ಕಿತ್ತಕ್ಕಾಗಲ್ಲ ಅಂದಾಗ ನಾವು ರೂಪಾಂತರ ಮಾಡ್ಬೇಕಾಗತ್ತೆ. ಅದೇ ಬೇರ್ ಸಮೇತ ಕಿತ್ತೋದು. ಆ ರೂಪಾಂತರ ಮಾಡೋದೇನು ಅಂದ್ರೆ ನಮ್ಮಲ್ಲಿ ಎಚ್ಚರವಿದ್ದಾಗ ಆ ಕಾಮನ ನಾವು ಪ್ರೇಮವನ್ನಾಗಿ ಮಾಡಬಹುದು. ಅದು ದೊಡ್ಡ ಒಂದು ನಮ್ಮಲ್ಲಿ ಆಂತರ್ಯದ ರಾಸಾಯನಿಕ ಪ್ರಕ್ರಿಯೆ. ಈ ಧ್ಯಾನದಲ್ಲಿ ಆಗೋದು ಮೆಡಿಕಲ್ ಸ್ಟೋರ್ಸ್ನಲ್ಲಿ ಸಿಗುವಂಥ ಔಷಧಿ ಅಲ್ಲ, ಡಾಕ್ಟರ್ ಹತ್ರ ಸಿಗುವಂಥ ಔಷಧಿ ಅಲ್ಲ. ಇದು ಸೆಲ್ಫ್ ಮೆಡಿಕೇಶನ್, ನಾವೇ ಮಾಡ್ಕೊಳ್ಳೋದು. ನಮ್ಮಲ್ಲಿ ಆ ಪರಿವರ್ತನೆ ರೂಪಾಂತರವಾದಾಗ ಅದು ತಯಾರಾಗತ್ತೆ ಆ ಔಷಧಿ. ಹಾಗೆ ಆದಾಗ ಇಲ್ಲಿ ನಮಗೆ ಎಚ್ಚರ ಬೇಕು. ನೋಡಿ, ಇವಾಗಿನ ಕೆಮಿಸ್ಟ್ರಿ ಏನು, ಧ್ಯಾನ ಇಲ್ಲ. ಧ್ಯಾನ ಇಲ್ಲದೆ ಇರೋದ್ರಿಂದ ನಮಗೆ ಒಂದು ರೀತಿಯ ಎಚ್ಚರ ಇಲ್ಲ. ಈ ಎಚ್ಚರ ಇಲ್ಲ ಅನ್ನೋದೇ ಅದಕ್ಕೆ ಹೇಳ್ತಾರೆ, ಒಂದು ರೀತಿ ನಮ್ಮ ಮನಸ್ಸು ಆ ಎಚ್ಚರ ಇಲ್ಲದೆ ಇರೋದ್ರಿಂದ ನಾವು ಮಾಡಿದ ತಪ್ಪನ್ನೇ ಮಾಡ್ತಾ ಇರ್ತೀವಿ. ಮೆಕ್ಯಾನಿಕಲ್ನೆಸ್, ತಪ್ಪು ಮಾಡೋದು ಕೂಡ ಮೆಕ್ಯಾನಿಕಲ್ ಆಗೋಗಿದೆ. ಆ ಯಾಂತ್ರಿಕತೆಯಿಂದ ಹೊರಗೆ ಬರಬೇಕು. ಆ ಪರಿಪೂರ್ಣವಾಗಿ ನಾವು ಬದಲಾಯಿಸಿದಾಗ, ಯಾಂತ್ರಿಕತೆಯಿಂದ ಹೊರಗೆ ಬಂದಾಗ ನಮಗೆ ಗೊತ್ತಾಗತ್ತೆ. ಅದು ಆಕೃತಿ ತಗೊಳ್ಳಲ್ಲ, ಹೊರಗಡೆಯಿಂದ ಗೊತ್ತಾಗಲ್ಲ ಯಾರಿಗೂ. ನಮ್ಮ ಬುದ್ಧಿ ಸ್ವಲ್ಪ ಚುರುಕಾಗತ್ತೆ, ಆಮೇಲೆ ನಮಗೆ ಸೂಕ್ಷ್ಮವಾದ ದೃಷ್ಟಿ ಬರುತ್ತೆ, ನಮಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಮೆಡಿಟೇಷನ್ ಅನ್ನೋದು, ಧ್ಯಾನ ಅನ್ನೋದು, ಎಚ್ಚರ ಅನ್ನೋದು, ಆ ಬೋಧಿ ಅನ್ನೋದು ಒಂದು ದೀಪದ ಹಾಗೆ. ಇಲ್ಲಿ ನಮಗೆ ಬಂದಿದೆ ಅಂತ ಗೊತ್ತಾಗತ್ತೆ ಅಂದ್ರೆ ಅನುಕಂಪನೆ ಸಾಕ್ಷಿ. ಆ ಅನುಕಂಪ ಬಂದಿದ್ರೆ ನಮಗೆ ಇದು ಪರಿವರ್ತನೆ ಆಗಿದೆ ನಮ್ಮಲ್ಲಿ ಅಂತ ಅರ್ಥ. ಅನುಕಂಪನೆ ಸಾಕ್ಷಿ. ಇವಾಗ ಉದಾಹರಣೆಗೆ ನಾನು ಮಾತಾಡ್ತಿದ್ದೀನಿ, ಮಾತಾಡ್ತಾ ಇದ್ದಾಗ
ಎಲ್ಲವೂ ಕೂಡ ನನಗೆ ಕಾಣ್ತಾ ಇದೆ, ಗೊತ್ತಾಗ್ತಾ ಇದೆ. ಇದು ಸಮಗ್ರ ದೃಷ್ಟಿ ಅಂತಾರೆ. ಆ ಸೂಕ್ಷ್ಮ ದೃಷ್ಟಿಯಲ್ಲಿ ಸಮಗ್ರ ದೃಷ್ಟಿ ಬರುತ್ತೆ. ಆ ಅನುಕಂಪವನ್ನ ಯಾರೂ ಕೂಡ ಜೀವನದಲ್ಲಿ ಅನುಕಂಪ ಅನ್ನೋದು ಹೇಳ್ಕೊಟ್ರೆ ಬರಲ್ಲ, ಅದು ತಾನೇ ತಾನು ಬರುತ್ತೆ. ಅನುಕಂಪವನ್ನ ಯಾರೂ ಕೂಡ ವಂಚಿತರಾಗಬಾರ್ದು. ಅದರಿಂದ ಅನುಕಂಪ ಯಾವಾಗ ಧ್ಯಾನದಲ್ಲಿ ಬರುತ್ತೆ, ಧ್ಯಾನಕ್ಕೆ ಸಾಕ್ಷಿ ಅನುಕಂಪ, ಆ ಕಂಪ್ಯಾಷನ್ ಅನ್ನೋದು. ಈಗ ಯಾತಕ್ಕೆ ವಂಚಿತರಾಗೋದು ಅಂದ್ರೆ, ಇವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಆ ಸಮಗ್ರ ದೃಷ್ಟಿಯ ಬದಲು ಏಕಾಗ್ರತೆಯನ್ನ ಅಭ್ಯಾಸ ಮಾಡ್ತಿರ್ತಾರೆ. ಇದು ಗೊತ್ತಿಲ್ಲ ತುಂಬಾ ಜನಕ್ಕೆ. ಏಕಾಗ್ರತೆಗೂ ಸಮಗ್ರ ದೃಷ್ಟಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಏಕಾಗ್ರತೆ ಅಂದ್ರೆ ಮನಸ್ಸನ್ನ ಒಂದ್ ಕಡೆ ಕೇಂದ್ರೀಕರಿಸೋದು, ಫೋಕಸ್ ಮಾಡೋದು ಅಂತ. ಆ ಫೋಕಸ್ ಮಾಡಿದಾಗ ಮನಸ್ಸು ಸ್ಟ್ರಾಂಗ್ ಆಗತ್ತೆ, ಯೋಚನೆ ಇಲ್ಲ, ಮನಸ್ಸು ಸ್ಟ್ರಾಂಗ್ ಆಗತ್ತೆ. ಅದು ಅಪಾಯಕಾರಿ, ಯಾಕೆಂದ್ರೆ ನೀನು ಮೈ ಮರ್ತು ಬಿಡ್ತೀಯ. ಸುತ್ತಮುತ್ತ ಏನೂ ಪರಿವೇ ಇರಲ್ಲ. ಆ ಸುತ್ತಮುತ್ತ ಯಾವಾಗ ಪರಿವಿರಲ್ಲ, ನಾವು ಎಷ್ಟೋ ವಂಚಿತರಾಗ್ತೀವಿ, ಮಿಸ್ ಮಾಡ್ಕೊಳ್ತೀವಿ. ಏಕಾಗ್ರತೆ ಒಂದು ಬಾಹ್ಯ ವಿಜ್ಞಾನದ ಒಂದು ದಾರಿಯೇ ಹೊರತು ನಮ್ಮ ಮನಸ್ಸನ್ನ ಅದು ಸ್ಟ್ರಾಂಗ್ ಮಾಡ್ಬೋದು, ನಮ್ಮ ಅಂತಸತ್ವವನ್ನ ವೀಕ್ ಮಾಡಿಬಿಡುತ್ತೆ. ಈ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಆ ಏಕಾಗ್ರತೆಯ ಮನಸ್ಸು ಸಂಕುಚಿತ ಮನಸ್ಸು. ಆ ಏಕಾಗ್ರತೆ ಮನಸ್ಸಿನಲ್ಲಿ ಪ್ರೇಮವಾಗಲಿ, ಅನುಕಂಪವಾಗಲಿ, ಕಂಪ್ಯಾಷನ್ ಆಗಲಿ, ಇದೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ಇದು ಬರಬೇಕಾದ್ರೆ ನಮ್ಮಲ್ಲಿ ಆ ಏಕಾಗ್ರ ಚಿತ್ತ ಅಲ್ಲ, ನಮಗೆ ಬೇಕಾಗಿರೋದು ಸಮಗ್ರ ಚಿತ್ತ. ಆ ಸಮಗ್ರ ಚಿತ್ತದಲ್ಲಿ ನಾವೆಲ್ಲದರ ಜೊತೆನೂ ಇರ್ತೀವಿ, ಎಲ್ಲವೂ ಗೊತ್ತಾಗ್ತಿದೆ, ನಾವೆಲ್ಲ ಮಾಡ್ತಾ ಇದ್ದೀವಿ. ಗಾಳಿ ಬೀಸ್ತಾ ಇದೆ, ಅಲ್ಲಿ ಒಂದು ಒಳ್ಳೆ ತಂಪಾದ ಗಾಳಿ, ಅಲ್ಲಿ ಗಿಡ ಮರಗಳು ಅಲ್ಲಾಡ್ತಿದೆ, ಹಕ್ಕಿ ಕೂಗ್ತಾ ಇದೆ, ಇದೆಲ್ಲನೂ ನಂಗೆ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ನಾನು ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ಅಂದ್ರೆ ಯಾವುದು ಆಯ್ಕೆ ಮಾಡಿಲ್ಲ, ಯಾವುದನ್ನು ರಿಜೆಕ್ಟ್ ಮಾಡಿಲ್ಲ, ಎಲ್ಲದರ ಜೊತೆ ನಾನು ಇದ್ದೀನಿ, ಎಲ್ಲವೂ ಆಗಿರ್ತೀನಿ. ಅದನ್ನ ಹೇಳ್ತಾರೆ, ಅದನ್ನ ಅಮನಸ್ಸು ಅಂತ ಹೇಳ್ತಾರೆ. ಅಮನಸ್ಸಂದ್ರೆ ಯಾವತ್ತೂ ತಿಳ್ಕೊಳ್ಳಿ, ಅನುಕಂಪ, ಪ್ರೀತಿ, ಪ್ರೇಮ ಯಾತಕ್ಕೆ ಧರ್ಮಗಳ ಕನಸಾಗಿದೆ ಅಂದ್ರೆ ಎಲ್ಲವೂ ಸ್ವಾರ್ಥ, ಸಂಕುಚಿತ, ಏಕಾಗ್ರ ಮತ್ತು ಆ ಒಂದು ಸಂಧಿಕಟ್ಟಿನ ಮನಸ್ಸಿಂದನೇ ನಮಗೆ ಅದು ಅನುಕಂಪ ಅನ್ನೋದು ಬರ್ತಾ ಇಲ್ಲ. ಅನುಕಂಪ ಅನ್ನೋದು ಮನಸ್ಸಿನ ಕ್ರಿಯೆ ಅಲ್ಲ, ಅದು ಹೃದಯಾಂತರದ ಕ್ರಿಯೆ, ಹೃದಯದ ಕ್ರಿಯೆ. ಹೃದಯ ಅಂದ್ರೂ ಒಂದೇ, ಅಮನಸ್ಸು ಅಂದ್ರೂ ಒಂದೇ. ನಾವು ಅಮನಸ್ಸನ್ನ ಮಾಡ್ತೀವಿ, ಆಗ ಏಕಾಗ್ರತೆ ಮಾಡೋದು. ಈ ಮನಸ್ಸನ್ನ ಏಕಾಗ್ರತೆ ಮಾಡಲ್ಲ, ಮನಸ್ಸನ್ನ ಇಲ್ಲವಾಗಿಸ್ತೀವಿ. ಸಮಗ್ರ ದೃಷ್ಟಿಯಲ್ಲಿ ಮನಸ್ಸೇ ಇಲ್ಲ, ಅಮನಸ್ಥಿತಿ. ಅಮನಸ್ಥಿತಿ ಒಂದು ಸಾಕ್ಷಿ. ಅಮನಸ್ಥಿತಿ ಸಾಕ್ಷಿ ಆದಾಗ ನಾವು ದರ್ಪಣದಂತೆ ಇರ್ತೀವಿ, ಕನ್ನಡಿ ತರ ಇರ್ತೀವಿ, ಎಲ್ಲವನ್ನ ಪ್ರತಿಬಿಂಬಿಸ್ತೀವಿ ಮತ್ತು ಎಲ್ಲವನ್ನು ಕೂಡ ಪ್ರತಿಧ್ವನಿಸ್ತೀವಿ. ನಾವಿರ್ತೀವಿ, ಎಲ್ಲರ ಜೊತೆ ಇರ್ತೀವಿ, ಎಲ್ಲವೂ ಆಗಿರ್ತೀವಿ. ಇದು ಒಂದು ಚಮತ್ಕಾರ ಆಗತ್ತೆ, ಪವಾಡ ಆಗತ್ತೆ ಈ ಸಮಗ್ರ ದೃಷ್ಟಿಯಲ್ಲಿ. ಯಾವಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಯಾವುದೋ ಒಂದೆಲ್ಲ ಜೀವನದಲ್ಲಿ ಸ್ವಾರ್ಥದಲ್ಲಿ ಒಂದಕ್ಕೆ ಗಮನ ಕೊಟ್ಟಾಗ ನಾವು ಜೀವನದಲ್ಲಿ ಎಷ್ಟೊಂದು ವಂಚಿತರಾಗ್ತೀವಿ. ಹಾಗೆ ನಾವು ಅನುಕಂಪ ಅನ್ನೋದು ಕೂಡ ಅದು ತಾನಾಗ್ತಾನೆ ಬರೋದು. ಆ ಅನುಕಂಪ ಅನ್ನೋದು ಬರುತ್ತೆ. ಅನುಕಂಪ ಬಂದಾಗ ಬೇರೆಯವರ ಸುಖ ದುಃಖಗಳಲ್ಲಿ ನಾವು ಸಹಾನುಭೂತಿ ತೋರಿಸೋದು ಅಂತೀವಿ. ಸಹಾನುಭೂತಿಯಿಂದ ಕೆಲವರು ಹೇಳ ನಮ್ಗೆ ಸಾಕಾಗಿದೆ, ಅವ್ರ ದುಃಖ ಕಟ್ಕೊಂಡು ಏನ್ ಮಾಡ್ಬೇಕು, ಆ ರೀತಿ ಅನ್ಸತ್ತೆ. ಆದರೆ ಅದು ಸ್ವಾರ್ಥ ಆಗತ್ತೆ. ಯಾವಾಗ ಬೇರೆಯವರ ದುಃಖ, ಬೇರೆಯವರ ಸಂತೋಷನೂ ನಮ್ದು ಅಂತ ನೋಡ್ತೀವೋ ಆ ನೋವು ನಮಗ್ ತಗಲಲ್ಲ. ಅದೇ ಅದರಲ್ಲಿರೋ ಬ್ಯೂಟಿ. ನಾವು ನೋವು ನಲಿವಿಗೆ ಮೀರಿದ ಆ ಒಂದು ಪರಮಾನಂದದ ಸ್ಥಿತಿ, ಆ ಒಂದು ಡ್ಯುಯಾಲಿಟಿನ ಮೀರಿ ಹೋಗಿರ್ತೀವಿ ಅನುಕಂಪ ಸ್ಥಿತಿನಲ್ಲಿ. ಆ ಡ್ಯುಯಾಲಿಟಿ ಮೀರಿದಾಗ ನಮಗೆ ಯಾವುದೋ ಒಂದು ಆಂತರ್ಯದಲ್ಲಿ ಭಕ್ತಿ, ಪ್ರೇಮ ಯಾವುದೋ ಒಂದು ರೀತಿಯಲ್ಲಿ ಬರುತ್ತೆ. ಅದು ಅನ್ಕಂಡೀಷನಲ್ ಲವ್. ಕಂಪ್ಯಾಷನ್ ಇಂದ, ಅನುಕಂಪದಿಂದ ಬರೋದು ಅನ್ಕಂಡೀಷನಲ್ ಲವ್. ಅದನ್ನ ನಾವು ಮಿಸ್ ಮಾಡ್ಕೋಬಾರ್ದು ಜೀವನದಲ್ಲಿ. ಅದು ಹಾಗೆ ಬರೋದಿಲ್ಲ. ಅದರಿಂದ ಈ ಔಷಧಿ ಏನಿದೆ, ನಾವು ಏನ್ ಹೇಳ್ತಾ ಇದ್ದೀನಿ, ಅದು ಲೋಕದ ಪಾಠದಲ್ಲಿ ಬರೋದು. ಲೋಕದ ಜೊತೆ ಸೇರ್ಕೊಂಡು ಆ ಲೋಕದ ಪಾಠ ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು, ಯೂನಿವರ್ಸಲ್ ಬ್ರದರ್ಹುಡ್, ಯೂನಿವರ್ಸಲ್ ಫ್ರೆಂಡ್ಶಿಪ್, ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು. ನಮ್ಮ ಅಹಂಕಾರ ಮೆರೆಸಕ್ಕಲ್ಲ, ಇದು ನಾವು ಉದ್ಧಾರ ಆಗೋದಕ್ಕೆ. ಇದು ಶಿಕ್ಷಣ, ಮನಸ್ಸಿನ ಶಿಕ್ಷಣ. ಹೇಗೆ DVG ಅವರು ಆತ್ಮ ಚಿಕಿತ್ಸೆ ಅಂತಾರಲ್ಲ, ಆ ತರ. ಅದಕ್ಕೆ ಯೋಗಿಗಳು ಹೇಳ್ತಾರೆ, ನಿನ್ನ ಬುದ್ಧಿ ಸ್ವಲ್ಪ ಇದ್ರೆ, ನೀನ್ ಮನುಷ್ಯ ಆಗಿದ್ರೆ ಆ ಲೋಕದ ಸಮರತೆಗೆ ಅದನ್ನ ಉಪಯೋಗಿಸ್ಕೋ ಅಂತ ಹೇಳಿದ್ದಾರೆ. ಆ ಲೋಕದ ಸಮರತೆ ಯಾವತ್ತೂ ಅಷ್ಟೇ. ಔಷಧಿ ತಗೊಂಡ್ರೆ ದೇಹಕ್ಕೆ ಹೊತ್ತು ಅದು ಬಾಯಿ ಚಪಲಕ್ಕಲ್ಲ,
ಇವೆಲ್ಲವೂ ಕೂಡ ನಮ್ಮ ಅಹಂಕಾರ ಮೆರ್ಸಕ್ಕಲ್ಲ, ನಮ್ಮ ಒಂದು ಮನಸ್ಸಿನ ಆತ್ಮದ ಚಿಕಿತ್ಸೆಗೋಸ್ಕರ ಈ ಅನುಕಂಪ ಅನ್ನೋದು ಬೇಕು. ಈ ಅನುಕಂಪ ಎಲ್ಲರನ್ನೂ ಸೇರಿಸ್ಕೊಳ್ಳೋದ್ರಿಂದ ಬರುತ್ತೆ. ಅವ್ರು ನೋಡಿ ಅಯ್ಯೋ ಪಾಪ ಅಂದಾಗ ಅವ್ರ ನೋವು ನಮ್ಮ ನೋವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅವರು, ಆದ್ರೆ ಅವ್ರು ನೋವು ಪಡ್ತಿದಾರಲ್ಲ, ಅವ್ರು ಸಂತೋಷ ಪಡ್ತಾ ಇದ್ರೆ ಅವ್ರ ಜೊತೆಗೆ ಇರೋಣ ಅನ್ನೋ ಒಂದು ಭಾವನೆ, ನಿಮ್ದು ನಿಸ್ವಾರ್ಥ ಭಾವನೆ ನಿಮ್ಮನ್ನ ನೋವು ನಲಿವಿಗೆ ಮೀರಿದ್ದು, ಆ ಕಷ್ಟ ಸುಖಕ್ಕೆ ಮೀರಿದು ಯಾವುದೋ ಒಂದು ಸ್ಟೇಟಿಗೆ ಕರ್ಕೊಂಡು ಹೋಗುತ್ತೆ. ಆ ಜಂಪ್ ತಗೊಳ್ಬೇಕಾದ್ರೆ ಅನುಕಂಪ ಅನ್ನೋದು ನಾವು ಅಭ್ಯಾಸ ಮಾಡಿದ್ರೆ ಬರಲ್ಲ, ಅದು ತಾನೇ ಬರುತ್ತೆ. ವಿವೇಕಿಗಳು ಯಾವತ್ತೂ ಕೇಳೋದಿಷ್ಟೇನೆ, ಪರಮಾತ್ಮನ ಬೇಡಬೇಕು ಅಂದಾಗ ಅವ್ರು ಬೇಡೋದು ಒಂದು ತುತ್ತು ಅನ್ನ ಏನಿದೆ ಅದಕ್ಕೆ ಕಾಯ್ದೆ ಇರೋ ಹಾಗೆ ಮಾಡು ಯಾರಿಗೂನು. ಅದು ಅನುಕಂಪ ಇದ್ರೆ ಆ ಸ್ಥಿತಿ ಬರೋದಿಲ್ಲ. ಒಂದು ತುತ್ತು ಅನ್ನಕ್ಕೆ ಕಾಯೋದಾಗ್ಲಿ, ಬೇರೆಯವರ ಭುಜಕ್ಕೆ ತನ್ನನ್ನ ವರ್ಗಿಸ್ಕೊಂಡು ಭಾರ ಮಾಡೋದಾಗ್ಲಿ, ಅಥವಾ ಒಂದು ಇದರಲ್ಲಿ ಮೋಹದಲ್ಲಿ ಅಂಟ್ಕೊಳ್ಳೋದಾಗ್ಲಿ, ಇದೆಲ್ಲ ಯಾವುದು ಇರಲ್ಲ. ಆಗ ಪರಮಾತ್ಮನ ನಾವು ಧೈರ್ಯವಾಗಿ ಕೇಳ್ಬೋದು, ಪರಮಾತ್ಮ ನೋಡು ಕಾಡಾನೆ ಎಲ್ಲೋ ಹೋಗಿ ಸಾಯ್ತಲ್ಲ, ಹಾಗೆ ನನ್ನ ನಿದ್ರೆನಲ್ಲಿ ಸಾವು ಕೊಟ್ಬಿಡು. ಈ ದೇವನದಲ್ಲಿ ಬಂದಿದ್ದೀನಿ, ಗದ್ದಲ ಮಾಡ್ಕೊಂಡು ಬಂದಿದ್ದೀನಿ, ಎಷ್ಟೋ ಗುದ್ದಾಟ ಆಡಿದ್ದೀನಿ, ಎಲ್ಲ ನಂಗೆ ರಿಯಲೈಸ್ ಆಗ್ತಾ ಇದೆ. ಈ ಕಂಪ್ಯಾಷನ್ ಅನ್ನೋದು ಒಂದು ಕೊಡು ಅಂತ. ಕಂಪ್ಯಾಷನ್ ಇಲ್ಲದೆ ಲವ್ ಇಲ್ಲ, ಬರೀ ಪ್ಯಾಷನ್ ಅಷ್ಟೇನೆ. ಆ ಕಂಪ್ಯಾಷನ್ ಇಲ್ಲದೆ ಲವ್ ಇಲ್ಲ. ಆ ಲವ್, ಆ ಅನ್ಕಂಡೀಷನಲ್ ಲವ್ ಬರಬೇಕಾದ್ರೆ ಅನುಕಂಪ ಬರಬೇಕು. ಅನುಕಂಪನೇ ನಿಜವಾದ ಸಾಕ್ಷಿ ನಿಮ್ಮ ಧ್ಯಾನಕ್ಕೆ. ಧ್ಯಾನ ದೀಪದ ಥರ, ಅನುಕಂಪ ಸಾಕ್ಷಿ. ಇದೆರಡೂ ಕೂಡ ಎಲ್ಲ ರೋಗವನ್ನ ನಿವಾರಣೆ ಮಾಡುತ್ತೆ. ನಮ್ಮ ಗುರಿ ಏನ್ ನಾವು ಇಟ್ಕೊಂಡಿದ್ವಿ ಆ ಸಂಕಲ್ಪವನ್ನ ಸಿದ್ಧಿಸುತ್ತೆ. ಅದರಿಂದ ನಾವು ಸಂಪೂರ್ಣವಾಗಿ ನಮ್ಮನ್ನ ಗಮನಿಸ್ಕೊಂಡು ಪ್ರತಿಕ್ಷಣ ನೋಡ್ತಾ ಇದ್ರೆ, ಎಚ್ಚರವಾಗಿರೋದು ಒಂದೇ ನಮಗೆ ನಮ್ಮ ಗುರಿಯನ್ನ ತಲುಪಿಸಕ್ ಸಾಧ್ಯ. ಅದನ್ನ ಎಚ್ಚರ ಅಂತ ಹೇಳಿ, ಬೋಧಿ ಅಂತ ಹೇಳ್ಬೋದು, ಬೋಧನೆ ಅಂತ ಹೇಳ್ಬೋದು. ಇವೆಲ್ಲವೂ ಸಂಕ್ಷಿಪ್ತವಾಗಿ ಉಪನಿಷತ್ನಲ್ಲಿ ಇರುತ್ತೆ. ಅದು ಯಾರಿಗೆ ಜ್ಞಾನ ಇದೆ, ಅರಿವಿದೆ, ಸೂಕ್ಷ್ಮ ದೃಷ್ಟಿ ಇದೆ ಅಂಥವರು ಅದನ್ನು ವಿವರಣೆ ಮಾಡಿ ಒಂದು ಹೆಜ್ಜೆಗೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಅಂತಾರಲ್ಲ, ಮೆಟ್ಲಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇದನ್ನ ನಾವು ನಮ್ಮ ಜೀವನದಲ್ಲಿ ಬಳಸ್ಕೊಳ್ಬೇಕು, ಇಂಥ ಮಾತುಗಳನ್ನೆಲ್ಲ. ಅದರಿಂದ ಎಲ್ಲ ಗುರುಗಳು ಕೂಡ ಅವರಿಗೆ ಆಶ್ರಯ ಕೊಡ್ತಾರೆ ಅಂಥವರಿಗೆ. ಅದು ಎಲ್ಲರಿಗೂ ಸಿಕ್ಲಿ ಅಂತ ನನ್ನ ಆಸೆ.